ನಡು ರಸ್ತೆಯಲ್ಲಿ ರೌಡಿತನ ಮಾಡ್ತೀಯನಯ್ಯ? ನಾನ್ ರೌಡಿ ಅಂತ ಯಾವ ಲೌಡಿ ನನ್ ಮಗ ಹೇಳ್ದ ಸ್ವಾಮಿ? ಕಾಕಿ ಹಾಕ್ದವನು ಕಾರ್ಮಿಕ ಅಂತ ನಿಮಗೆ ಗೊತ್ತಿಲ್ವಾ? ಕಾಕಿ ಹಾಕಿದ ಕಾರ್ಮಿಕ ಶಿಸ್ತು, ಸೇವೆ, ಸೌಜನ್ಯಕ್ಕೆ ಬದ್ಧನಾಗಿರ್ತಾನೆ. ಹೀಗಿರ್ಬೇಕಾದ್ರೆ ಕಾಕಿಗೆ ದುಶ್ಮನ. ಏನಯ್ಯ ಒಂದೇ ಸಮನೆ ವಟ ಅಂತ ಹೊಡ್ಕೊತಿದ್ಯಲ್ಲ? ಅಲ್ಲಯ್ಯ, ಆ ಕಮಿಷನರ್ ಕಾರ್ನ ಅಡ್ಡ ಹಾಕಿ ಬಾಯಿಗೆ ಬಂದಾಗ ಬೈದು ಕೈ ಹಿಡಿದು ಎಳೆದಂತಲ್ಲಯ್ಯ? ರೇ ಸ್ವಾಮಿ, ಯಾವ ಕಮಿಷನರು, ಯಾರ್ ಕೈ, ಯಾರ್ ಕಾರು, ನನಗ್ ಒಂದು ಅರ್ಥನೇ ಆಗ್ತಾ ಇಲ್ವೇ. ಅರ್ಥವಿಲ್ದೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಅವ್ರಿಗೇನು ಹುಚ್ಚ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಯ್ಯ. ಬಾಯಿ ಮುಚ್ಕೊಂಡು ನಿನ್ನ ಕೂತ್ಕೊಂಡ್ಬಿಟ್ರೆ ನನ್ ಮೊಮ್ಮಗನ್ ಮೇಲೆ ದೇಶದಾಗಿರೋ ಕೇಸ್ಗಳೆಲ್ಲ ಹಾಕಿ ಒಂದ್ ಗತಿ ಕಾಣಿಸ್ತೀನಿ, ನಂಗೆ ಗೊತ್ತಿಲ್ವಾ? ಹಾಯ್ ಗ್ರ್ಯಾಂಡ್ ಸನ್. ಗ್ರ್ಯಾಂಡ್ ಮದರ್. ರಂಗು. ಗ್ರ್ಯಾಂಡ್ ಮದರ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ರಂಗು ಅಮ್ಮಾಡಿ, ಊಟದ ಟೈಮ್ ಆದ್ರು ನನ್ ಗ್ರ್ಯಾಂಡ್ ಸನ್ ಊಟಕ್ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಕೃಷ್ಣ ಬಂದು ಪೊಲೀಸ್ನವರು ನಿನ್ನ ಅಂದರ್ ಮಾಡಿದ್ದಾರೆ ಅಂತ ಫಿಟ್ಟಿಂಗ್ ಇಟ್ಟ. ಆ ಟೆನ್ಷನ್ ನಲ್ಲಿ ಕ್ಯಾರಿಯರ್ ಸಮೇತ ಓಡೋಡಿ ಬಂದೆ. ನೋಡು ಮೊಟ್ಟೆ, ನೋಡು ಚಿಕನ್, ನೋಡು ಮಟನ್, ಎಲ್ಲಾ ತಂದಿದ್ದೀನಿ, ತಿನ್ನು. ಏ ಪೊಲೀಸಪ್ಪ, ನನ್ ಗ್ರ್ಯಾಂಡ್ ಸನ್ ಬಿಡು, ಅವನ್ಗೆ ಊಟ ಕೊಡ್ಬೇಕು. ನಿಂಗೋಸ್ಕರ ನಾನು ತಂದಿರೋದು. ಬಿಡು ಬಾರೇ ಇಲ್ಲಿ. ಏ ಮುದುಕಿ, ಇದನ್ನೇ ನಿನ್ ಮನೆ ಅನ್ಕೊಂಡಿದ್ಯೋ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯೋ? ಮನೆ ಆದ್ರೇನು ಪೊಲೀಸ್ ಸ್ಟೇಷನ್ ಆದ್ರೇನು ನೀನ್ ಒತ್ತೊತ್ತಿಗೆ ಉಣ್ಣಲ್ವಾ? ನಿನಗ್ ಬರಬಾರ್ದು ಬರ. ನನ್ ಮೊಮ್ಮಗನ್ನ ಕೂಡಾಕಿದ್ದಿಲ್ಲ, ನೀನ್ ವಾಂತಿ ಬೇದಿ ಬರ, ನಿನ್ ಪ್ಲೇಗ್ ಬರ, ಏನೇನ್ ಕಾಯಿಲೆಗಳು ಅವೆಲ್ಲ ಬಂದು ಸಾಯಿ. ಏ ಮುದುಕಿ, ಇನ್ನೊಂದ್ ಮಾತು ಜಾಸ್ತಿ ಆಡಿದ್ರೆ ನಿನ್ನ ಒಳಗ್ ಹಾಕ್ಬಿಡ್ತೀನಿ. ನೀನ್ ನನ್ ಒಳಗ್ ಹಾಕ್ಲಿ ಅಂತಲೇ ನಿನ್ ಇಷ್ಟೆಲ್ಲ ಬೈತಾ ಇರೋದು. ನೀನ್ ನನ್ ಒಳಗ್ ಹಾಕಿದ್ರೆ ನನ್ ಮೊಮ್ಮಗನ್ಗೆ ಊಟ ತಿನ್ನಿಸ್ತೀನಿ. ಅಯ್ಯೋ, ನನ್ನ ಒಳಗ್ ಹಾಕಿಸ್ತೀನಿ ಅಂದಲ್ಲ, ಬಾಗಿಲು ತೆಗಿ ಬರಯ್ಯ. ಅಮ್ಮ, ನೀ ಸ್ವಲ್ಪ ಸುಮ್ನೆ ಇರ್ತೀಯ? ನಾನೆಲ್ಲ ವಿಚಾರಿಸ್ತೀನಿ. ಅಲ್ಲ ರಾಮು. ಅಮ್ಮ, ಕೃಷ್ಣ, ಅಮ್ಮನ್ ಕರ್ಕೊಂಡು ಆಚೆ ಹೋಗು. ಏ ಬಿಡ ಕೃಷ್ಣ. ಹೋಗಮ್ಮ. ಏಯ್, ನನ್ನ ಮೊಮ್ಮಗನ್ ಹೊರಗಡೆ ಬಿಡದೆ ಇದ್ರೆ ನಿನ್ ಮೀಸೆ ಮೂತಿ ಎಲ್ಲ ಕಿತ್ತ. ಹೋಗಮ್ಮ.